ಅನೇಕ ಪ್ರಕಾರಗಳಿಗೆ ಕೈ ಹಾಕ್ತಾರೆ. ಏನಂದ್ರೆ ನನ್ನ ಬರೀ ಚುಟುಕ, ಕವನ, ಆಧುನಿಕ ವಚನ, ಸಣ್ಣ ಕಥೆಗಳು ಬರೀತಿದ್ದವಳ ಅಂಕಣಕಾರ ಅದು ಮೊದಲಾಗಿ ಸವಿಗನ್ನ ಪತ್ರಿಕೆಯಲ್ಲಿ ಪುಸ್ತಕ ಕೊಡಿಸಾಲೆ ಅನ್ನೋ ಕಡೆ ಒಂದು ಅಂಕಣವನ್ನು ನಮಗೆ ರಂಗನಾಥ್ ಕೊಟ್ಟಿದ್ದು. ಏನಂದ್ರೆ ಯಾವುದೋ ಒಂದು ಕೃತಿಯನ್ನು ಕೊಟ್ಟು ಅದರ ಬಗ್ಗೆ ವಿಮರ್ಶೆ ಅಂತ ಅವರು ಆಗ ಮಾಡ್ತಕ್ಕಂಥದ್ದನ್ನು ಅವರು ಮಾಡ್ತಾ ಇದ್ರು, ನಾನು ಅದನ್ನು ಮಾಡ್ತೀನಿ. ಆದರೆ ಒಂದು ಪ್ರಜಾನುಡಿಗೆ ಅಂಕಣಕಾರರಾಗಿ ಅವ್ರನ್ನ ಕೇಳಿದ್ರೆ ಆ ಜಾಗಕ್ಕೆ ನನ್ನನ್ನು ರೆಫರ್ ಮಾಡಿದೆ. ನಾನು ಹಂಗೋ ತಮಾಷೆ ಮಾಡಿದೆ, ಮೇಡಮ್ ಅದು ಪ್ರಚಲಿತ ವಿದ್ಯಮಾನ ಬರೆಯೋದು ಸೃಷ್ಟಿ ಇದ್ರದಲ್ಲ, ಭಾಳ ಕಷ್ಟ ಆಗಲ್ಲ ಬರೆಯೋದು, ಇಲ್ಲ ನೀವು ಬರೀ ಅಂತ ಹೇಳಿ ಬಹಳ ಪ್ರೋತ್ಸಾಹ ಕೊಟ್ಟರು. ಹಲವಾರು ಬೇರೆ ಬೇರೆ ರೀತಿ ಬರೀ ಲಘು ಬರಹಗಳನ್ನು ಬರೀತಿದ್ದೆ, ವೈಚಾರಿಕ ಲೇಖನ ಬರಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಕಾದಂಬರಿಗೆ ಗೆಳತಿಯಾಗಿ ಇಟ್ಕೊಂಡು ನೀನು ಕಾದಂಬರಿಯನ್ನು ನಾನು ನನಗೆ ಹೇಳಿ ನೀನು ಕಾದಂಬರಿ ಬರೆಯೋಣ, ಅಯ್ಯ ಹೋಗಿ ಮೇಡಮ್ ಅಷ್ಟು ತಾಳ್ಮೆ ನನಗಿಲ್ಲ, ನಾನು ಬರೆಯ ಎಲ್ಲ ಒಂಥರ ಉಡಾಫೆ ಉತ್ತರಗಳು ನಂದು. ನಾನೇನು ಗಂಭೀರ ಪ್ರವೃತ್ತಿಯ ಹೆಣ್ಣುಮಗಳಲ್ಲ, ಉಡಾಫೆ ಬೈಬಿಟ್ಟು ಬರೀತಿ ನೋಡೋಣ. ಆದರೆ ಅದಕ್ಕೆ ಮೂಲ ಕಾರಣ ನಾಗೇಶ್ವರ ದೇವೇಶ್ವರ ಅವರ ಲಿಪಿಕಾರರಾಗಿ ಅವರ ಒಂದು ಜೀವನ ಚರಿತ್ರೆಯನ್ನು ಬಂದಾಗ ಆವಾಗ ನನಗೆ ಒಂದು ಐಡಿಯಾ ಬಂದಾಗ ಅದನ್ನು ಮೇಡಮ್ ಹತ್ರ ಚರ್ಚೆ ಮಾಡಿದೆ. ಮೇಡಮ್ ನಿಮಗೆ ಈ ರೀತಿ ಇದೆಯಲ್ಲ, ಹಿಂಗೆ ನಾನು ಈ ಕಾದಂಬರಿ ಬರೆಯೋದು ಅಥವಾ ಎಷ್ಟೋ ಓದಿದ್ರೆ ಅದೊಂದು ಐಡಿಯಾ ಬಂದಿಲ್ಲ ಮಾಡ್ಬೋದು, ಅದೊಂದಾಗಿ. ಅದಾದ ನಂತರ ನಮಗೆ ಅನೇಕ ಕಡೆ ವೇದಿಕೆಗಳನ್ನು ಒದಗಿಸಿಕೊಟ್ರು. ಅವರು ಮೊದಲೇನು ಮಾಡ್ತಾ ಇದ್ವಿ, ನಾವು ಶಾಲೆಗಳಿಗೆ ಹೋಗಿ ಕೆಲವು ಕ್ವಿಜ್ಗಳನ್ನ ಮಾಡ್ತಾ ಇದ್ವಿ, ರಸಪ್ರಶ್ನೆಗಳನ್ನ ಮಾಡ್ತಾ ಇದ್ವಿ. ಅವ್ರ ತಮ್ಮನ ಹೆಂಡತಿ ರಾಜೇಶ್ವರಿ ಧಾರಣಿ ಅವರ ಸಹಿತ ಬರಬೇಕಾದ್ರೆ ಅವ್ರ ಜೊತೆ ಹೋಗಿ ನಾವು 2011ರಲ್ಲಿ ನಮ್ಮದು ಸ್ನೇಹ ಬಳಗ ಅಂತ ಮಾಡಿದ್ವಿ. ಸ್ನೇಹ ಬಳಗ ಅಂದ್ರೇನು, ಸಿಕ್ಕಾಪಟ್ಟೆ ಜನ ಯಾವುದೇ ಒಂದು ಎಂಟ್ರಿ ಫೀ ತಗೊಂಡು ಸದಸ್ಯತ್ವ ತಗೊಂಡು ಏನೂ ಮಾಡಲಿಲ್ಲ. ನಾವು 3 ಜನ, ನಾನು, ಸವಿತಾ ಪ್ರಭಾಕರು, ಮೇಡಮ್ 3 ಜನ ಸೇರಿ ಒಂದು ಸ್ನೇಹ ಬಳಗ ಅಂತ ಮಾಡಿದ್ವಿ. ಆ ಸ್ನೇಹ ಬಳಗದಲ್ಲಿ ಮಾಡಿದ ಮೂಲ ಉದ್ದೇಶ ಏನಿತ್ತು, ನಾವು ಸಂಪಾದಕತ್ವ ಪ್ರಾರಂಭ ಮಾಡೋಣ, ನಮ್ಮ ಕೆಲಸ ಒಂದಿರಲಿ, ಅದು ಸಂಪಾದಕತ್ವ ಪ್ರಾರಂಭ ಮಾಡೋಣ ಅಂತ ಅವಾಗೊಂದು ನಮ್ಮಲ್ಲೇ ತೀರ್ಮಾನ ಮಾಡಿದ್ರು. ಏನಂತ ಅಂದರೆ, ನಾನು, ಸವಿತಾ ಪ್ರಭಾಕರು ಮತ್ತು ಮೇಡಮ್ ಅವರು ಯಾವುದೇ ಖರ್ಚು ವೆಚ್ಚಗಳ ಬರಲಿ ಅದನ್ನು ನಾವು 3 ಜನ ಸಮನಾಗಿ ಹಂಚಿಕೊಳ್ಳೋಣ, ಬೇರೆ ಯಾರ ಕಡೆ ಸಹಿತ ನಾವು ಹಣವನ್ನು ತೆಗೆದುಕೊಳ್ಳೋದು ಬೇಡ, ಅದು ಮೊದಲನೇ ಕಂಡೀಷನ್. ನಾನು ಇವರು ಓಕೆ ಮೇಡಮ್ ಸರಿಯಾಗ. ಅದೇ ಥರ ನಾವು 10 ಪುಸ್ತಕಗಳನ್ನು ವಿಷಮ ಹೇಳಿದಂಗೆ ಕಥಾ ಸಂಕಲನ 1, 2, 3, 4 ಈ ಥರ, ಮತ್ತು ಲಲಿತ ಪ್ರಬಂಧಗಳು, ಮತ್ತು ಅನುವಾದ ಕಥೆಗಳು, ಮಕ್ಕಳ ಕಥೆಗಳು, ಕವನ, ಇವೆಲ್ಲವನ್ನು ಒಟ್ಟು 10 ಪುಸ್ತಕಗಳನ್ನು ನಾವು ಕೊಟ್ಟಂಗೆ. ಅದೇನೋ ಕರ್ನಾಟಕದ ಮಹಿಳಾ ಲೇಖಕಿಯರನ್ನು ಮಾತ್ರ ನಾವು ಮಾಡಿಕೊಂಡಿದ್ದು, 300 ಜನಕ್ಕೂ ಮೇಲ್ಪಟ್ಟು ನಾವು ಮಹಿಳಾ ಲೇಖಕಿಯರನ್ನ ನಾವು ಸಾಹಿತ್ಯದ ಇದಕ್ಕೆ ಕೊಡುಗೆಯಾಗಿ ಕೊಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸಿದೆ. ಮತ್ತು ನಮ್ಮ ಈ ಒಂದು ಆವರಣದಲ್ಲಿ ಎಷ್ಟು ಜನ ನಾವು ಕೂಡಿಸ್ಕೊಂಡು, ಯಾರನ್ನು ನಾವು ಉದಾಸೀನ ಮಾಡಿಕೊಂಡು ಬಂದವ್ರನ್ನ, ಆಮೇಲೆ ಯಾರಿಗೂ ತೊಂದರೆ ಹಾಕ್ಕೊಂಡು, ಅದೆಲ್ಲವನ್ನು ಅರಿತಾ ಅವರು ಮುಂದಾಲೋಚನೆಯಿಂದ ತುಂಬ ಚರ್ಚೆ ಮಾಡ್ತಿದ್ರು. ನಾನು ಎಷ್ಟೋ ಸರಿ ಮೇಡಮ್ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ ಇದು ಮಾಡಿ, ಇಲ್ಲ ನಾನು ಸರಿ ಇಲ್ಲ, ಆಯೋಜನೆ ಮಾಡಿದಾಗ ಬರ್ತವೆ, ಎಷ್ಟೇ ಚೆನ್ನಾಗಿ ಆಯೋಜನೆ ಮಾಡಿದ್ರು ಒಪ್ಪು ತಪ್ಪುಗಳು ಅಥವಾ ಟೀಕೆ ಟಿಪ್ಪಣಿಗಳು ಬರ್ತವೆ. ಆದರೆ ನಾವು ಮಾಡುವಾಗ ಆದಷ್ಟು ನಾವು ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ, ನೀವು ಕಡೆಯಿಂದ ಎಷ್ಟು ಚೆನ್ನಾಗಿ ಕರಿತೀರಾ, ನೀನು ಎಷ್ಟು ಚೆನ್ನಾಗಿ ಕರಿತೀಯಾ, ನಾನು ಎಷ್ಟು ಚೆನ್ನಾಗಿ ಬರ್ಬೋದು ಅಂತ ಹೇಳಿ ಅದಷ್ಟಕ್ಕೂ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಸೂಕ್ಷ್ಮವಾದ ಅವಲೋಕನ ಅವರಲ್ಲಿ ಇಟ್ಟಿತ್ತು. ಏನಂದರೆ ಅವರಿಗೆ ಬರ್ತಾ ಕಾಲಿನ ಒಂದು ತೊಂದರೆ ಭಾಳ ಆಗ್ತಾ ಇತ್ತು ಮತ್ತು ಕಿವಿಯ ಒಂದು ತೊಂದರೆ ಭಾಳ ಆಗ್ತಾ ಇತ್ತು. ಅದಕ್ಕೆ ಏನು ಮಾಡಿದ್ರು, ಎಲ್ಲ ಸಮಾರಂಭವೆಲ್ಲವನ್ನು ಆಯೋಜನೆ ಮಾಡಿ ಅವರು ಯಾವುದೋ ಒಂದು ಕಡೆ ಕೂತಾಗ ನನಗೆ ಯಾವುದೋ ಕಂಫರ್ಟ್ ಅನಿಸುತ್ತೆ, ಅಲ್ಲಿ ಕಡೆ ಕೂತ ಮೇಲೆ ಆ ಸಮಾರಂಭ ಮುಗಿಯವರೆಗೂ ಅವರು ಹೇಳ್ತಾ ಇದ್ರು, ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ನಮ್ಮ ಆತ್ಮ ಇರೋವರೆಗೂ ಸಹಿತ ಅವ್ರು ಇರ್ತಕ್ಕಂಥ ತತ್ವ, ಅವರು ಹೇಳ್ಕೊಟ್ಟಿರ್ತಕ್ಕಂಥ ನೀತಿ ಮತ್ತು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾನು ಆದಷ್ಟು ನಡೆಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ಹಂಚ್ಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗೆಳತಿಯರಿಗೂ ಸಹಿತ ನಾನು ಇದು ಮಾಡ್ತೀನಿ. ದಯವಿಟ್ಟು ನನಗೆ ಕಟ್ಕೊಳ್ಳೋಕ್ಕೆ ಆಗ್ತೀರಾ ಕ್ಷಮಿಸಿ. ಅವರ ಒಂದು ಶ್ರೀಮಂತಿಕೆ ಹೃದಯಕ್ಕೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ವಿರಮಿಸುತ್ತೇನೆ. ಓಂ ಶಾಂತಿ. ಆಮೇಲೆ
ARS ತಗೊಂಡು ಆಮೇಲೆ ಅವ್ರ ತಾಯಿ ಕೂಡ ತೀರ್ಕೊಂಡು ಅವರ ಬದುಕಿನ ಖಾಲಿತನ ತುಂಬಿಕೊಳ್ಳೋದಕ್ಕೆ ಅಂತಲೇ ಬದುಕಿನ ಮಜಲುಗಳು ಅನ್ನೋ ಪುಸ್ತಕ ಬರೆದು ಅದು 2 ಭಾಗದಲ್ಲಿ ಬದುಕಿದೆ. ಅದರಲ್ಲಿ ಇರೋದೆಲ್ಲ ಪೂರ್ತಿ ಅವರ ಅನುಭವಗಳು. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕೆಲವು ಡೈರೆಕ್ಟಾಗಿ ಬರೆದಿದ್ದಾರೆ, ಕೆಲವೆಲ್ಲ ಇಂಡೈರೆಕ್ಟಾಗಿ ಬರೆದಿದ್ದಾರೆ. ನಾನು ನಾಗರತ್ನ ಇಬ್ಬರು ಸ್ನೇಹ ಬಳಗದ ಕೆಲಸನ ಒಂದು ತಪಸ್ಸು ಅಂದ್ಕೊಂಡು ನಿಜವಾಗ್ಲೂ ನಮ್ಮ ಪಾಲಿಗೆ ಆ 10 ಪುಸ್ತಕದ ಪ್ರಕಟಣೆ ಒಂದು ತಪಸ್ಸೇ ಆಗಿತ್ತು. ಸ್ನೇಹ ಬಳಗ ಅನ್ನೋ ಪುಟ್ಟ ಸಂಸ್ಥೆಯಿಂದ ನನಗೆ ತುಂಬ ದೊಡ್ಡ ದೊಡ್ಡ ಸಾಹಿತಿಗಳು ಪರಿಚಯ ಆಯಿತು. ಕಮಲಾ ಹಂಪನ, ದೇವಕಿ ಮೂರ್ತಿ, ಮೀಳಾದೇವಿ, ನುಗ್ಗೇಹಳ್ಳಿ ಪಂಕಜ ಇಂಥವ್ರ ಪರಿಚಯ ಆಯಿತು. ತುಂಬ ಅವುಗಳು ಆತ್ಮೀಯವಾಗಿ ಮಾತಾಡ್ತಿದ್ರು. ಮೀಳಾದೇವಿಯವರು ನನ್ನನ್ನು ಅವ್ರ ಮನೆ ಕರೆಸ್ಕೊಂಡಿದ್ರು. ನುಗ್ಗೇಹಳ್ಳಿ ಪಂಕಜ ಬೆಳಿಗ್ಗೆ ಫೋನ್ ಮಾಡಿದ್ರು, ಸವಿತಾ ಏನು ತಿಂಡಿ ಮಾಡಿದ್ಯಾ ಅನ್ನೋದು. ಅಷ್ಟೆಲ್ಲ ಆತ್ಮೀಯತೆ ಬಂದಿದ್ದು ಹೇಗೆ? ಸ್ನೇಹ ಬಳಗ ಅದರಿಂದ ಮುಕ್ತ. ನಮ್ಮ ಸ್ನೇಹ ಬಳಗದ ಆಧಾರ ಸ್ತಂಭ ಮುಂದಿನ ವಾರ ಬನ್ನಿ ಸವಿತಾ, ಹೇಳ್ತೀನಿ, ಮಾತಾಡ್ತೀನಿ ಅಂದ್ರಮ್ಮ. ಮುಂದಿನ ವಾರ ಬಂತು, ಅವರು ನೆಕ್ಸ್ಟ್ ಮಂಡೇ ಬಂತು, ಎಲ್ಲೋಗುತ್ತೆ ಕಾಲ. ಆದರೆ ಅವರು ಇರಲಿಲ್ಲ. ನಾನು ಇಷ್ಟು ಈಗ ಹೇಳಿದ್ದೀನಿ. ನಾನೀಗ ಈ ಕ್ಷಣಕ್ಕೆ ಅನ್ನಿಸ್ತಾ ಇರೋದು, ಒಂದು ದೇವ್ರ ಫೋಟೋ ನೋಡ್ತೀನಿ, ಒಂದು ಸರಸ್ವತಿ ದೇವಿ ಫೋಟೋ ನೋಡ್ತೀನಿ. ಆ ಫೋಟೋ ನೋಡ್ತಿದ್ದಾಗ ನಮ್ಗೆ ಏನು ಅನಿಸುತ್ತೆ? ಆ ಫೋಟೋದಲ್ಲಿರೋ ದೇವಿ ನಮ್ಮನ್ನೇ ನೋಡ್ತಾಳೆ ಅನಿಸುತ್ತೆ ಅಲ್ವಾ? ನಮಗೆಲ್ಲರಿಗೂ ಅನುಭವ. ಆದರೆ ಹಾಗೇನಿಲ್ಲ. ಹಾಗೆ ಮುಕ್ತ ಅವ್ರ ಬಳಿ ಹೋದವರು ಎಲ್ಲರಿಗೂ ಸಮಾನವಾದ ಪ್ರೀತಿ, ಸಮಾನವಾದ ಪ್ರೋತ್ಸಾಹ. ನಂದು ಅವ್ರದ್ದು ಅಂತ ಯಾವ ಹೆಚ್ಚುಗಾಟನೂ ಇಲ್ಲ. ಎಲ್ಲರ ಬಗ್ಗೆಯೂ ಸಮಾನವಾದ ಪ್ರೀತಿ ತೋರಿಸ್ತಾರೆ. ಆದರೆ ಕೊನೆಯೇ ಅವ್ರಿಗೆ ದೈಹಿಕವಾಗಿ ಕಷ್ಟಪಟ್ಟಿದ್ದು ಮಾತ್ರ ನಮಗೆ ಮರೆಯೋಕ್ಕಾಗದೆ. ಭಗವಂತ ಅಷ್ಟು ಒಳ್ಳೆಯವ್ರು ಯಾಕೆ ಆ ಥರ ಕಷ್ಟಪಟ್ಟ ಅನಿಸುತ್ತೆ. ಲೈಫ್ ಈಸ್ ಶಾರ್ಟ್ ಬಟ್ ಮೇಕ್ ಇಟ್ ಸ್ವೀಟ್ ಅನ್ನೋ ಹಾಗೆ ದೈಹಿಕ ತೊಂದರೆ ಎಷ್ಟೇ ಇದ್ದರೂ ಮಾನಸಿಕವಾಗಿ ಮಾತ್ರ ತುಂಬ ಗಟ್ಟಿ ಆಗ್ತಿತ್ತು. ನನ್ನ ಭಯನೇ ಇಲ್ಲ ಆಗಿತ್ತು ಇತ್ತೀಚಿನವರೆಗೂ. ಆಮೇಲೆ ಸ್ವಲ್ಪ ದನ ಕಾಡ್ಕೋ ಏನೋ. ನಾಟ್ಯದಲ್ಲಿ ಆಸಕ್ತಿ ಮೂಡಿಸಿದ್ದು ಕೂಲಿಶೇಖರ್ ಅಂತ. ಅದರ ಮುಂದೆ ಕೈ ಹಿಡಿದು ಹೆಜ್ಜೆ ಹಾಕಿಸಿದ್ದು CN. ಹೇಗಿರಬೇಕು ಅಂತ ತೋರಿಸಿಕೊಟ್ಟ ನಿಸ್ವಾರ್ಥ ಲೇಖಕಿ CN ಮುಕ್ತ ಅವರಿಗೆ ನಾನು ಚಿರದಲ್ಲಿ ಒಂದು ನಿಮಿಷ ಎಲ್ಲರೂ ನಿಂತು ಒಂದು ಮೌನ ಮಿಕ್ಕವರು ಯಾರಿಗೆ ಅನಿಸುತ್ತೋ ಅವ್ರ ಬಗ್ಗೆ ಸಾಕಷ್ಟು ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಮಾಡೋದು. ನಿಮ್ಮ ಶ್ರದ್ಧಾಂಜಲಿಯನ್ನು ಕೂಡ ನಾವು ಅರ್ಪಿಸ್ತೀವಿ. ವಾಣಿ ಸುಮಯ್ಯ ಅವರು ಮಾತಾಡ್ತೀನಿ. ಸುಮಾರು 1999ರಿಂದಲೂ CN ಮುಕ್ತ ಅವರು ಗೀತಾ ರೋಡಲ್ಲಿ ಇದ್ದಾಗಿಂದನೂ ನಮಗೆ ಅರ್ಪಣಾ ಅಂತ ಒಬ್ಬರು ಫ್ರೆಂಡ್ ಇದ್ದರು. ಅವರು ಕರ್ಕೊಂಡೋಗಿ ಒಂದು ದಿವಸ CN ಮುಕ್ತ ಅವ್ರನ್ನ ನೋಡಬೇಕು. ಆದರೆ ನಾನು ಅವಾಗ ಕೆಲಸಕ್ಕೆ ಅವಾಗ ತಾನೇ ಸೇರಿಕೊಂಡಿದ್ದರಿಂದ ಅಷ್ಟು ಟೈಮ್ ಇರ್ತಿರಲಿಲ್ಲ. ಆದರೂ ನಾನು ಕರ್ಕೊಂಡು ಹೋಗಿ ಅಂತ ಕೇಳಿದಾಗ ಅರ್ಪಣಾ ಅವರು, ಅಯ್ಯೋ ಬನ್ನಿ, ನಮ್ಮನೆ ಹತ್ರನೇ ಇರೋದು, ವಾಣಿ ಮನೆ ಹತ್ರನೇ ಅವ್ರ ಮನೇನು ಇರೋದು, ನಮಗೆ ನೆಂಟ್ರೆ ಆಗಬೇಕು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅದು ಒಂದು ದಿವಸ ಹೋದ್ವಿ. ಅವ್ರ ಅವ್ರು ಇನ್ನೂ ಸ್ಕೂಲಿಂದ ಬಂದಿಲ್ಲ. ಅವರು 5 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇನ್ನೊಂದು ದಿವಸ ಅವ್ರನ್ನ ಕೇಳ್ಕೊಂಡು ಹೋದೆ. ಆಮೇಲೆ ಹೋದಾಗ, ಹೌದಾ ನೀವು ನೆನ್ನೆ ಮೊನ್ನೆನೂ ಬಂದಿದ್ರಂತೆ, ಎಷ್ಟು ಪ್ರೀತಿಯಿಂದ ಅಂದರೆ ನನಗೆ ಪರಿಚಯನೇ ಇಲ್ಲ, ಒಳ್ಳೆ ಪರಿಚಯಸ್ಥರ ಥರನೇ ಬನ್ನಿ ಒಳಗಡೆ ಇದ್ದರು. ಆಮೇಲೆ ಅವ್ರು ಪರಿಚಯ ಮಾಡಿಕೊಂಡೆ. ಹಾಗೆ ಪರಿಚಯ ಆಗಿದ್ದು ಒಂದು ಸ್ವಲ್ಪ ಮಧ್ಯೆ ಯಾವಾಗಲಾದರೂ ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಅತ್ತಿಗೆನೋ ಯಾರೋ ಎಲ್ಲ ಮನೆ ತುಂಬ ಜನ ಇದ್ದರು. ಒಟ್ಟಲ್ಲಿ ಅವ್ರು ಸ್ಕೂಲ್ಗೆ ಹೋಗಿ ಬರ್ತಾಯಿದ್ರು, ಆ್ಯಕ್ಟಿವ್ ಆಗಿದ್ರು, ತುಂಬ ಆ್ಯಕ್ಟಿವ್ ಆಗಿ ಮತದಲ್ಲಿ ಬರ್ತಿತ್ತು. ಅವಾಗ CN ಮುಕ್ತ ಬರ್ದಿರೋ ಕತೆ ಅಂತ ಒಂದು ಸಣ್ಣ ಕತೆಗಳನ್ನು ಓದೋಕ್ಕೆ ಶುರು ಮಾಡಿಕೊಂಡೆ. ಅದರ ಪ್ರೀತಿ ತಾನಾಗೆ ಅವ್ರು ಕಂಡ್ರೆ ಎಷ್ಟು ಚೆನ್ನಾಗಿ ಬರೀತಾರೆ, ನಿಜವಾಗ್ಲೂ ನೈಜ ಘಟನೆನೇ ಅಂತ ಅನ್ನಿಸುತ್ತಲ್ಲ ಅಂತ ಓದು ಒಂದು ಶುರು ಮಾಡಿಕೊಂಡೆ. ಆಮೇಲೆ ಅವರನ್ನ ಯಾಕೆ ನಮ್ಮ ಮಾನಸಿ ಮಾತೃಮಂಡಲಿಯಿಂದ ಈ ಶಾಂತರಮೇಶು ಜ್ಞಾನವಿಲಾಸಗಳು ಅವರು ನಾವು ಇದು ಮಾಡಿದ್ದಾರೆ. ಅವರು ಪದ್ಮಿನಿ ಮುಕುಂದ ಅಂತ ಮೆಚ್ಚುಗಡೆ ಮನೆ, ಹಾಗೆ ಸುಮಾರು ಲೀಲಾ ನಂಜುಂಡನೆಲ್ಲ ಸೇರಿ ನಾವು ಒಂದು ಮಾನಸಿ ಮಾತೃಮಂಡಲಿಯಿಂದ 1987ರಲ್ಲಿ
ಪ್ರಾರಂಭ ಮಾಡಿದ್ವಿ. ತದನಂತರ ಅವರನ್ನು 2000 ಅಥವಾ 2001 ಇರ್ಬೋದು, ಆಗ ಅವರನ್ನು ಮನೆಗೆ ಹೋಗಿ ನಾನು ತುಂಬ ಮಧ್ಯ ಹೋಗ್ತಾ ಇದ್ದ CN ಮುಕ್ತ ಅವ್ರನ್ನ ಕರೆಯೋಣ, ಇಷ್ಟು ಹತ್ತಿರ ಇದ್ದಾರೆ, ಎಂಥ ಒಳ್ಳೆ ಸಾಹಿತಿ, ನಮ್ಮ ಮಾನಸಿ ಮಾತೃಮಂಡಲಿಗೆ ಯಾಕೆ ಕರಿಬಾರ್ದು ಅಂತ. ಇವರು ಬರಬೇಕಲ್ಲಪ್ಪ, ನಾವು ಯಾವತ್ತು ಡೇಟ್ ಇಟ್ಕೊಳ್ತೀವಿ ಥರವನ್ನ ಹೋಗಿ ನಾನೇ ಹೋದೆ. ಇಲ್ಲ ನಾನು ಹೋಗ್ತೀನಿ, ನನಗೆ ಸ್ವಲ್ಪ ಪರಿಚಯ ಇದ್ದಾರೆ ಅಂತ ಅರ್ಪಣಾ ನಾನು ಹೋಗಿ ಹೇಳಿದಾಗ ಖಂಡಿತ ಆಯ್ತಮ್ಮ ಅಂತಂದ್ರು. ತುಂಬ ಬಂದು ನಮ್ಮ ಜೊತೆ ಪೂರ್ತಿ ಒಂದು ಅರ್ಧ ದಿವಸ ಏನೋ ಇನ್ನೂ ಜಾಸ್ತಿನೇ ನಮ್ಮ ಜೊತೆ ಇದ್ದು ನಮ್ಮ ಆಟಗಳನ್ನೆಲ್ಲ ನೋಡಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು, ಆಮೇಲೆ ಬಹುಮಾನ ವಿತರಣೆ ಮಾಡುವಾಗಂತೂ ನನಗಂದ್ರು, ಅಲ್ಲ ಬರೋ ಪ್ರೈಸ್ನೆಲ್ಲ ನೀನೇ ಹೀಗೆ ತೊಗೊಂಡ್ಬಿಟ್ರೆ ಮಾಡಿ, ಬಾಕಲ್ಗೆಲ್ಲ ಬರಬೇಡವಾ ಅಮ್ಮ ಅನ್ನೋ ಮಾತು ನಂಗೆ ಇನ್ನೂ ಪಾಪ ಅವರು ಇನ್ನೂ ನಗ್ನಗ್ತಾ ಎಲ್ಲ ಪ್ರೈಸ್ ಕೊಡುವಾಗಲೂ ಖುಷಿಯಾಗಿ ಕೊಟ್ಟರು. ಆಮೇಲೆ ಅವರು ಒಂದು ಕ್ಯಾಶ್ ಪ್ರೈಸ್ ಕೊಟ್ಟರು ಅವತ್ತು, 100-150 ರೂಪಾಯಿ. ಅದೆಷ್ಟು ಅಂತಲ್ಲ, ಅದೆಷ್ಟು ಅಮೂಲ್ಯವಾದದ್ದು ಅಂದರೆ ನನ್ನ ಲೈಫಲ್ಲಿ ನಾನೊಂದು ಬಹುಮಾನ ಎಲ್ಲ ಇದರಲ್ಲೂ ಗೆದ್ದಿದ್ದಾಳೆ ಇವು ವಾಣಿ, ತುಂಬ ಆ್ಯಕ್ಟಿವ್ಗಳಮ್ಮ ನೀನು ಅಂತ ಹೇಳಿ ಒಂದು ಆಶೀರ್ವಾದ ಮಾಡಿದ್ದನ್ನು ನಾನು ಯಾವತ್ತೂ ಮರೆಯಲ್ಲ. ಹಾಗೆ ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳು ಆಗಿದ್ದಕ್ಕಿಂತ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಒಂದು ಮಾತೃವಾತ್ಸಲ್ಯ ಅವ್ರ ಕಥೆಗಳಲ್ಲಿ. ಅವರು ನನಗೆ ಆಮೇಲೆ ಗೊತ್ತಾಯಿತು ಅವರು ಮದುವೆ ಆಗಿಲ್ಲ ಅಂತ. ನಮಗೆ ಅದೆಲ್ಲ ಒಂದು ನಾವು ಇನ್ನೂ ಚಿಕ್ಕೋಳು, ಅದೆಲ್ಲ ಅಷ್ಟು ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಾಯಿತು. ಆದರೂ ಅವ್ರ ಕತೆ ಬರೆದ್ರೆ ನಿಜವಾಗ್ಲೂ ತಾಯಿ ಹೃದಯ ಹೇಗೆ ಅನ್ನೋದನ್ನು ಆ ಕಥೆಯಲ್ಲಿ ಬಿಂಬಿಸ್ತಾರಲ್ಲ, ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಇಷ್ಟು ಅವರ ನೆನಪು. ಆಮೇಲೆ ಅವ್ರ ಕಥೆಗಳು ಬಂದರೆ ಮಾತ್ರ ಯಾವುದು ಓದಿದ್ರು CN ಮುಕ್ತ ಅಂದರೆ ಅದೆಷ್ಟು ಒಂದು 5 ನಿಮಿಷನಾದರೂ ಆ ಕತೆ ಓದಬೇಕು ಅನ್ನೋ ಒಂದು ಪ್ರೀತಿ, ಆ ಕತೆ ಓದುವ ಪ್ರೀತಿಯನ್ನು ಬೆಳೆಸ್ತು ಒಳಗಡೆ ಕೂತ್ಕೊಂಡು ಅಂತ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದ ನಿಮಗೆ ಧನ್ಯವಾದಗಳು. ಇದೊಂದು ನೆನಪು ನನಗೆ ಸದಾ ಇರುತ್ತೆ. ಆಮೇಲೆ ಅವರು ಫೋಟೋ ಗೆಸ್ಟಾಗಿ ಮಾತನಾಡಿದ್ದು ಫೋಟೋಸ್ ನನ್ನ ಹತ್ರ ತುಂಬ ಆಲ್ಬಮ್ಲಿ ಮೊನ್ನೆನೂ ತೆಗೆದುಬಿಟ್ಟು ನೋಡ್ತಾ ಇದ್ದೆ. ತುಂಬ ದುಃಖ ಆಯಿತು. ನಾನು ತುಂಬ ಮೇಕಪ್ ಜಾಸ್ತಿ ಆಗಿಬಿಟ್ಟಿತ್ತು ನಂದು. ಸ್ವಲ್ಪ ಅದು ಹಾಸ್ಯ ಮಾಡಿದ್ರು, ಏನು ಡ್ರಾಮಾ ಇದೆ ನೆಕ್ಸ್ಟು ಅಂದರು. ಹೌದು ಮೇಡಮ್, ಒಂದು ಡ್ರಾಮಾ ಇದೆ, ಅದಕ್ಕೆ ಸ್ವಲ್ಪ ಮೇಕಪ್ ಎಲ್ಲ ಜಾಸ್ತಿ ಆಗಿದೆ ಅಂತ ಅವ್ರ ಹತ್ರ ಹೇಳಿದ್ದೆ. ಆ ಫೋಟೋನ ನೋಡಿದ ತಕ್ಷಣ ಮೇಡಮ್ ಹೇಳಿದ ಮಾತು ನೆನೆಸ್ಕೊಂಡೆ. ಮುಕ್ತ ಹೋದ್ರು ತಕ್ಷಣ ಆಲ್ಬಮ್ ತೆಗೆದು ಅದನ್ನೆಲ್ಲ ನೋಡಿ ಅವರನ್ನು ಮನಸಾರೆ ಅವರಿಗೆ ನನ್ನ ಭಕ್ತಿಪೂರ್ವಕವಾದ ಭಾವಶ್ರದ್ಧಾಂಜಲಿ ಅರ್ಪಿಸ್ತಾ ಮಾತಿಗೆ ನಮಸ್ಕಾರ. ಸಜೆಷನ್ ಅವರು ಇದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ನಿಮಗೆಲ್ಲ ಅವ್ರ ಬಗ್ಗೆ ಗೊತ್ತಿದೆ. 50ರಿಂದ 60ಕ್ಕೂ ಹೆಚ್ಚು ಕಾದಂಬರಿಗಳು, ಹಲವು ನಾಟಕಗಳು, ತುಂಬ ಯಶಸ್ವಿಯಾದ ನಾಟಕಗಳು ಮತ್ತು ಕೆಲವು ಕಾದಂಬರಿಗಳು, ಕಥಾ ಸಂಕಲನಗಳನ್ನು ಅವರು ತುಂಬ ಅದ್ಭುತವಾಗಿ ಬಂದಿದ್ದಾರೆ. ಎಂಥ ಜನಪ್ರಿಯ ಲೇಖಕಿ ಅಂತಂದರೆ ಪ್ರತಿಯೊಂದು ಮ್ಯಾಗ್ಝೈನಲ್ಲೂ ಆ ವಸುಮತಿ ಉಡುಪ ಇಲ್ಲದೆ ಇರುವಂಥ ಮ್ಯಾಗ್ಝೈನ್ ಇಲ್ಲ. ಸಾಕಷ್ಟು ಪ್ರತಿಷ್ಠಿತವಾದ ಪ್ರಶಸ್ತಿಗಳು ಬಂದಿದೆ. ಆದರೂ ಇವತ್ತು ನನಗೆ ಒಂದು ದುಃಖ ಆಗುತ್ತೆ, ನಮ್ಮ ಮೈಸೂರು ನಗರ ಕೂಡ ಅಂಥ ಹಿರಿಯ ಲೇಖಕಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟಿಲ್ಲ. ಅವರನ್ನು CN ಮುಕ್ತರಾಗಿ ವಸುಮತಿ ಉಡುಪರಾಗಿ ಅವರನ್ನು ಹೇಳಿ ನಡೆಸ್ಕೋಬೇಕಾಗಿತ್ತು, ಏನು ಮಾಡಲಿಲ್ಲ. ಕಡೇ ಪಕ್ಷ ನಾವು ಸಣ್ಣದಾಗಿ ಕಾದಂಬರಿಯ ಕೃತಿಯನ್ನು ಚರ್ಚೆಗೆ ಎತ್ಕೊಂಡಿದ್ದೀವಿ. ಒಂದು ಕಿರಣಕೆರೆ ಅನ್ನೋ ಒಂದು ಸಣ್ಣ ಗ್ರಾಮದ ಹೆಣ್ಣುಮಗಳು, ಗ್ರಾಮೀಣ ಪ್ರತಿಭೆ. ಮುಂದೆ PUC ಮಾತ್ರ ಓದಿದ್ರು, ಬಹಳ ಚಿಕ್ಕ ವಯಸ್ಸಿನ ಮದುವೆ ಆಯಿತು. ಮುಂದೆ ಅವರು ಪ್ರೊಫೆಸರ್ ಹೆಂಡತಿಯಾಗಿ ಅವ್ರ ಜೊತೆ ಬದುಕು ಮಾಡುವಾಗ ಭಾಷೆ ಬಗ್ಗೆ ಒಲವು ಬೆಳೆಸ್ಕೊಂಡು ಅವರ ಕರಿಯರ್ ಶುರು ಆಗೋದು ಅಪಜಯ ಅನ್ನೋ ಒಂದು ತ್ರಿವೇಣಿಯವರ ಕಥೆಯನ್ನು ಓದೋದು. ಸಂತೆಯಲ್ಲಿ ಅವರ ಪುಸ್ತಕ ಕೊಟ್ಕೋತಾರಂತೆ, ತೀರ್ಥಹಳ್ಳಿ ಸಂತೆಯಲ್ಲಿ. ಆವಾಗಿಂದ ಅವರಿಗೆ ಬರೆಯುವ ಮುಂದೆ ಬರ್ಕೊಂಡು ಬಂದು ಹಿಂದೆ ತಿರುಗಿ ನೋಡೋದ ರೀತಿಯಲ್ಲಿ ಬರ್ಕೊಂಡು ಬಂದು ಅಷ್ಟು ಅದ್ಭುತವಾಗಿ ಅವರಿಗೆ ಒಂದು ಉಪಾಧಿ ಇದೆ, ಕನ್ನಡದ ಜೇನ್ ಆಸ್ಟಿನ್ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಸಂಬಂಧಗಳ ಮಧ್ಯೆ ಶೋಧನೆಯನ್ನು ಮಾಡ್ತಾರೆ. ಒಂದು ವಿಶೇಷವಾದ ವಿಚಾರ ಅಂತಂದರೆ ಅವರು ಬಳಸುವ ಭಾಷೆ ಏನಿದೆ, ತೀರ್ಥಹಳ್ಳಿಯ ಭಾಷೆ ಏನಿದೆ. ಈಗ ನಮ್ಮ ಕುಂದಕನ್ನಡವನ್ನು ವೈದೇಹಿಯವರು ಬಳಸ್ತಾರೆ, ತೀರ್ಥಹಳ್ಳಿಯ ಕನ್ನಡವನ್ನು ನಮ್ಮ ವಸುಮತಿ ಉಡುಪ ಬಳಸ್ತಾರೆ. ಆ ಭಾಷೆಯ ಬಳಕೆಯಿಂದಲೇ ಒಂದು ವಿಶೇಷವಾದ ಕಲಾತ್ಮಕತೆ ಅವರ ಕೃತಿಗಳಲ್ಲಿ ದತ್ತವಾಗುತ್ತದೆ. ನನಗೆ ಬೇಕಾದಷ್ಟು ಓದಿದ್ದೀನಿ ಹೆಣ್ಮಕ್ಕಳನ್ನ, ತ್ರಿವೇಣಿ ಮತ್ತು ವಸುಮತಿ ಉಡುಪ ಮತ್ತು ಎಂಕೆಯಿಂದ ಇಷ್ಟ ನನಗೆ. ಅಷ್ಟು ಬೇರೆಯವರು ಯಾರು ನಮ್ಮ ಪರಿಣಾಮ ಬೀರಿಲ್ಲ. ನಿಜವಾಗಿಯೂ ಒಂದು ಅದ್ಭುತವಾದ ಕಾದಂಬರಿಕಾರತೆ. ನನಗೆ ಅವರ ಇಂಟರ್ವ್ಯೂ ಮಾಡೋ ಒಂದು ಅದೃಷ್ಟ ಸಿಕ್ಕಿತ್ತು. ಮಯೂರಾಗೂ ಮಾಡಿದ್ದೆ ಮತ್ತು ವಿಶ್ವವಾಣಿಗೂ ಮಾಡಿದ್ದೆ. ಇವತ್ತು ನಾನು ಕೃತಿಯ ಬಗ್ಗೆ ಇಬ್ಬರು ಲೇಖಕಿಯರು 2 ಭಿನ್ನ ನೆಲೆಗಳು
SDM ಕಾಲೇಜಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ, HOD ಆಗಿದ್ದಾರೆ. ಸಾಕಷ್ಟು ಸಾಹಿತ್ಯ ರಚನೆಯಲ್ಲೂ ತೊಡಗಿಕೊಂಡು ಸಾಹಿತ್ಯದಲ್ಲಿ ತುಂಬ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಹೆಣ್ಣುಗಳು. ಇನ್ನೊಬ್ಬರು ನನ್ನ ಗೆಳತಿ, ನನ್ನ ಕಾಲೇಜ್ ಸ್ಕೂಲ್ ಮೇಟು ಸುಜಾತ, ನನ್ನ 1 ವರ್ಷ ಜೂನಿಯರು. ನಾನು ಅವಳು ಒಬ್ಬೊಟ್ಟಿಗೆ ಡಿಬೇಟ್ಗೆ, ಭಾಷಣ ಸ್ಪರ್ಧೆಗಳಿಗೆ ಹೋಗಿ ಅಲ್ಲಿಂದ ನನಗೆ ಸುಜಾತ ರಮೇಶ್. ಅವಳು LICನಲ್ಲಿ ಇದ್ರೂ ಕೂಡ ಚಿಕ್ಕ ವಯಸ್ಸಿಂದ ಅವಳಿಗೆ ಸಾಹಿತ್ಯದಲ್ಲಿ ಒಲವು ಮತ್ತು ಆಸಕ್ತಿ ಇತ್ತು. ಅವಳು ಪ್ರತಿರಚನೆಯೂ ಮಾಡ್ತಾಳೆ, ಬಹಳ ಗಜಲ್ಗಳನ್ನ ಬರೆದಿದ್ದಾಳೆ, ಪ್ರಾಸಕ್ಕೆ ಬರೀತಾಳೆ, ಸಾಕಷ್ಟು ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿದ್ದಾಳೆ. ನಾನು ತುಂಬ ಉದ್ದದ ಪರಿಚಯಗಳನ್ನ ಮಾಡ್ತಾ ಇಲ್ಲ. ಅವರ ಮಾತ್ರ ಅವರ ಐಡೆಂಟಿಟಿಯನ್ನು ಇಂಕ್ರಿಯೇಟ್ ಮಾಡಿದೆ ಅಂತ ನನಗೆ ಗೊತ್ತು. ಈಗ ಮೊದಲು ಯಾರು ಮಾತಾಡ್ತಾರೆ, ಮೊದಲು ಅಂತಃಪುರ ಕಾದಂಬರಿಯಲ್ಲಿದ್ದು ಸ್ತ್ರೀ ಪಾತ್ರಗಳ ಅನ್ವೇಷಣೆ, ಸ್ತ್ರೀ ಪಾತ್ರಗಳನ್ನು ನಿಮಗೆ ಪರಿಚಯಾತ್ಮಕವಾಗಿ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕುತ್ಕೊಂಡು ಆರಾಮಾಗಿ ಕ್ಯಾಶುವಲ್ ಲೇಖನ ರೂಪದಲ್ಲೇ ಓದ್ಕೊಂಡು ಹೋಗ್ತೀನಿ, ಸ್ವಲ್ಪ ಆಡು ಮಾತು ಸೇರಿಸ್ಕೊಂಡು. ಪರಿಚಯ ಈಗಾಗಲೇ ವಿಷಯ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಅದಕ್ಕೆ ಹೋಗಲ್ಲ, ನೇರ ಅಂತಃಪುರಕ್ಕೆ ಹೋಗೋಣ ಬನ್ನಿ. ಲೇಖಕಿಯವ್ರ ಮಾತಿನಲ್ಲೇ ಹೇಳಬೇಕಂದ್ರೆ, 1 ಶತಮಾನದಷ್ಟು ಹಿಂದಿನ ಮಲೆನಾಡಿನ ಒಂದು ಕಾಲದ ಜೀವನ ಚಿತ್ರಣ, ಅದರಲ್ಲಿ ಸ್ತ್ರೀ ಸಮುದಾಯದ ಬದುಕು ಭಾವನೆಗಳನ್ನ ಸಮಗ್ರವಾಗಿ ಕಟ್ಟಿಕೊಡಬೇಕು ಅನ್ನೋ ಆಶಯದಿಂದ ಈ ಕಾದಂಬರಿ ಬರಲಿ ಅಂತ ಹೇಳ್ಕೊಳ್ತಾರೆ. ಹಾಗೆ ಸ್ತ್ರೀ ಕೇಂದ್ರಿತ ಕಥನ ಆದ್ದರಿಂದ ಇದಕ್ಕೆ ಅಂತಃಪುರ ಅಂತ ಹೆಸರಿಟ್ಟೆ ಅಂತ ಲೇಖಕಿಯವರು ಅವರ ನುಡಿಗಳಲ್ಲಿ ಹೇಳ್ತಾರೆ. ಇದು ಸೀತಾಲಕ್ಷ್ಮಿ ಮತ್ತು ಅವಳ ಕುಟುಂಬದ ಕಥೆಯಾದರೂ ಮಾನವ ಸ್ವಭಾವಗಳ ತುಮುಲ ತಲ್ಲಣಗಳ ನಡವಳಿಕೆಗಳ ಅದರ ಪ್ರಭಾವಗಳ ಒಟ್ಟಾರೆ ಸಾರಾಂಶಿಕವಾಗಿ ಆಯಾ ಕಾಲದ ಸ್ತ್ರೀಯರ ಪರಿಸ್ಥಿತಿಗೆ ಹಿಡಿದ ಕನ್ನಡಿಯಾಗಿ ಮೂಡಿಬಂದಿರೋದು ಇದರದ್ದು ವಿಶೇಷತೆ. ಸರಳವಾದ ಭಾಷೆ, ನೇರ ನಿರೂಪಣೆ ಮತ್ತು ಪ್ರಸ್ತುತ ಸಾಮಾಜಿಕ ಸನ್ನಿವೇಶಗಳು ಇವರ ಕಾದಂಬರಿಗಳಲ್ಲಿ, ಬಹುತೇಕ ಎಲ್ಲ ಕಾದಂಬರಿಗಳಲ್ಲೂ ಇದರಲ್ಲೂ ವಿಶೇಷವಾಗಿ ನಿರೂಪಿತವಾಗಿದೆ. ನಮ್ಮ ಎದುರಿಗೆ ಕಥಾಪಾತ್ರಗಳು ಮಾತಾಡುತ್ತೇನೋ ಅನಿಸುವಷ್ಟು ಸುಂದರವಾದ ಸಂಭಾಷಣಾ ಕೌಶಲ್ಯ ಇದೆ ವೈಶಿಷ್ಟ್ಯದ್ದು. ಸುತ್ತಮುತ್ತಲ ಪ್ರಪಂಚದ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಮನೋಭಾವ, ಅಂತರಂಗದ ತುಮುಲಗಳು ಈ ಪಾತ್ರಗಳಲ್ಲಿ ಮೇಳೈಸಿವೆ. ಕಥೆ ಹೇಳೋ ರೀತಿಯಲ್ಲಿ ಕ್ಲಿಷ್ಟತೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಆತ್ಮೀಯ ಅನಿಸುವಂಥ ಶೈಲಿ. ಹಾಗಾಗಿ ಈಗಾಗಲೇ ಉತ್ಸಾಹವಾಗಿ ಹೇಳಿದ್ರು, ಎಲ್ಲ ಓದುಗರಿಗೂ ಇದು ತುಂಬ ಅಚ್ಚುಮೆಚ್ಚು, ಅದರಲ್ಲೂ ಮಹಿಳಾ ಓದುಗರಲ್ಲಿ ತುಂಬ ಜನಪ್ರಿಯತೆ ಪಡ್ಕೊಂಡಿದೆ. ಜ್ವಲಂತ ಸಾಮಾಜಿಕ ಸಮಸ್ಯೆಗಳನ್ನ ಒಂದು ಕುಟುಂಬದ ಕಥೆಯ ಮುಖಾಂತರ ಎಳೆಯಾಗಿ ಬಿಡಿಸೋದಲ್ಲದೆ ಅದಕ್ಕೆ ಒಂದು ಸೂಕ್ತ ಸಮರ್ಪಕ ಪರಿಹಾರನ ಕೊಟ್ಟು ಓದುಗರ ಚಿಂತನ ಮಂಥನಕ್ಕೆ ಒಂದು ಹೊಸ ಆಯಾಮನ ಒದಗಿಸುವಂಥ ಈ ಕಾದಂಬರಿ 194 ಪುಟಗಳು ತುಂಬ ಚೆನ್ನಾಗಿದೆ. ಒಂದು ಬಾರಿ ಆರಂಭಿಸಿದ್ರೆ ಮತ್ತೆ ಕೆಳಗಿಡಬೇಕು ಅಂತ ಅನ್ನಿಸದೇ ಇರುವಷ್ಟು ಸರಾಗವಾಗಿ ಓದಿಸ್ಕೊಂಡು ಹೋಗುತ್ತೆ. ಇನ್ನು ಇದರ ಕಥೆಯಲ್ಲಿ ಕಥಾನಾಯಕಿ ಸೀತಾಲಕ್ಷ್ಮಿ, ಇದು ಶುರುವಾಗೋದು ಕರೋನಾ ಕಾಲದಲ್ಲಿ 2021 ಫೆಬ್ರವರಿ ಅಂತ ಅವರು ಖಚಿತವಾಗಿ ದಿನಾಂಕನೂ ಕೊಟ್ಬಿಡ್ತಾರೆ. ಆ ಸಮಯದಲ್ಲಿ ಮನೆಯಲ್ಲಿ ಅಕ್ಕಿ ಮುಗ್ದೋಗಿರುತ್ತೆ. ನಮಗೆಲ್ಲ ಗೊತ್ತಿದೆ, ಆಗ ಲಾಕ್ಡೌನ್ ತೆಗೆದಾಗ ಮಾತ್ರ ಹೋಗಿ ಸಾಮಾನು ತಗೊಳ್ಬೇಕಿತ್ತು. ಹಾಗೆ ಗಂಡನ ಅಕ್ಕಿ ತರಿಸ್ಲಿಕ್ಕೆ ಕಳಿಸ್ತಾಳೆ. ಅವನು ಬಂದ ಮೇಲೆ ಊಟ ಮಾಡಿ ಮಲಗಿದ ಸಮಯದಲ್ಲಿ ಅವಳ ಹಿಂದಿನ ಜೀವನವನ್ನು ಫ್ಲ್ಯಾಶ್ ಬ್ಯಾಕ್ ಥರ ಹೇಳ್ಕೊಂಡು ಹೋಗ್ತಾರೆ. ಕಥೆಯನ್ನು ನಾವು ಚಿಕ್ಕ ಕೇಳ್ಬಿಡ್ತೀನಿ. 16ನೇ ವಯಸ್ಸಿನಲ್ಲಿ ತನಗಿಂತ 10 ವರ್ಷ ದೊಡ್ಡವನಾದ ಶಿವರಾಮನ ಮದುವೆ ಆಗ್ತಾಳೆ ಸೀತಾಲಕ್ಷ್ಮಿ. ಅವಳ ತವರು ಮನೆ ಕಥೆ ಮತ್ತೊಂದು ಹಣ್ಣು. ಮನೆಯಲ್ಲಿ ಕೇಶಮುಂಡನಾಗಿದ್ದ ಅತ್ತೆ ವೆಂಕಮ್ಮ, ಸತೇಶಿ ಅತ್ತಿಗೆ ಕಮಲ ಮತ್ತೆ ಮೈದುನ ವೆಂಕಟರಾಮ ಇರ್ತಾರೆ. ಚಿಕ್ಕ ಸಂಸಾರ, ಹೊಂದಿಕೊಂಡು ಹೋಗ್ಲಿಕ್ಕೆ ಏನು ತಾಪತ್ರೆ ಇರಲಿಲ್ಲ, ಹೊಂದ್ಕೊಂಡು ಹೋಗ್ತಾಳೆ. ಆದರೆ ಒಂದೇ ಒಂದು ಕೊರತೆ ಏನಪ್ಪ ಅಂದರೆ ಮೂಗಿನ ಮೇಲೆ ಕೋಪ, ತಾನು ಮಾಡಿದ್ದೇ ಸರಿ ಅಂತ ಎರಡನೇ ಮಗನಿಗೂ ಮದುವೆ ಆಗುತ್ತೆ. ಆ ಹುಡುಗಿ ಅತ್ತೆಯ ಸಂಬಂಧಿಕೆ ಮತ್ತೆ ಸೀತಾಲಕ್ಷ್ಮಿಯಿಂದ ತುಂಬಾ ಸ್ಥಿತಿವಂತರ ಮನೆಯವರು. ಒಂದು ಮನೆಯಲ್ಲಿ ಇಬ್ಬರು ಸೊಸೆಯರು ಬಂದ್ರು, ಒಬ್ರು ಶ್ರೀಮಂತರ ಮನೆಯಿಂದ ಅಂದ್ರೆ ಅವಳಿಗೆ ಮನೆ ಹಾಕೋದು ಸ್ವಲ್ಪ ಸಾಮಾನ್ಯ. ಇಲ್ಲಿ ಅದಿರುತ್ತೆ, ಆದರೆ ತುಂಬಾ ವಿಕೋಪಕ್ಕೆ ಹೋಗಿರಲ್ಲ. ಆದರೆ ಇವಳು ಶಿವರಾಮನ ಈ ಸರ್ವಾಧಿಕಾರಿ ಮನೋಭಾವನ ಒಪ್ಕೋತಾ ಇರಲ್ಲ, ವಿರೋಧಿಸ್ತಿರ್ತಾರೆ. ಹಾಗಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ. ಆದರೆ ಸೀತಾಲಕ್ಷ್ಮಿಯ ಮಧ್ಯಸ್ಥಿಕೆಯಿಂದ ಒಂದು ಹಂತದಲ್ಲಿ ಇರುತ್ತೆ. ಅಷ್ಟರಲ್ಲಿ ಸೀತಾಲಕ್ಷ್ಮಿ ಗರ್ಭಿಣಿ
ಇನ್ನೇನವಳು ತಾಯಿ ಮನೆಗೆ ಹೋಗ್ಬೇಕು ಬಾಣಂತನಕ್ಕೆ ಅನ್ನೋ ಒಂದು ದಿನ ಮನೆಯಲ್ಲಿ ಅದಕ್ಕೆ ಕಮಲ ಕಾಣ ಅವಳು ಜೀವ ಕಳ್ಕೊಂಡಿರ್ಬೇಕು ಅಂತಾನೆ ಊರವರ ಎಲ್ಲರ ಅಭಿಪ್ರಾಯ. ಆದರೆ ಅಣ್ಣ ಶಿವರಾಮ್ಗೆ ಗೊತ್ತಿರುತ್ತೆ ಅವಳು ಎಲ್ಲಿಯೋ ಹೋಗಿದ್ದಾಳೆ, ಜೀವ ಕಳ್ಕೊಂಡಿಲ್ಲ ಅಂತ. ಅದನ್ನ ಕೇಳಿದಾಗ ಸ್ವಲ್ಪ ಸೀತಾಲಕ್ಷ್ಮಿಗೂ ಸಮಾಧಾನ ಆಗುತ್ತೆ. ಸರಿ, ಗಂಡು ಮಗು ಆಗುತ್ತೆ. ಬಾಣಂತನ ಮುಗಿಸಿ ಮನೆಗೆ ಬಂದರೆ ಇಲ್ಲಿ ಮನೆ 2 ಭಾಗ ಆಗಿರುತ್ತೆ. ಪಾಲ್ ತಗೊಂಡು ತಮ್ಮ ಹೋಗಿರ್ತಾನೆ, ಅತ್ತೆಗೆ ಚಿಕ್ಕ ಮಗಳ ಜೊತೆಗೆ ಹೋಗಿರ್ತಾರೆ. ಆ ನಂತರ ಇವಳಿಗೆ ತಿಳಿದು ಬರೋ ವಿಷಯ ಅಂದರೆ ಮನೆಯಲ್ಲಿದ್ದ ಬಹಳಷ್ಟೇ ಚಿನ್ನವನ್ನ ಕೊಡದೆ ಮೋಸ ಮಾಡಿ ತನ್ನ ಗಂಡ ತಾನೇ ಇಟ್ಕೊಂಡಿದ್ದಾನೆ ಅಂತ. ಅದು ಇವಳಲ್ಲಿ ಅಪರಾಧಿನ ಪಾಲಾಗೋದು ಸರ್ವೇ ಸಾಮಾನ್ಯ. ಆದರೆ ಅವ್ರಿಗೂ ಇವ್ರಿಗೂ ಸಂಬಂಧ ಕಳೆದು ಹೋಗಲ್ಲ. ಆದರೆ ಇಲ್ಲಿ ಮಾತ್ರ ಒಬ್ಬರ ಮನೆಗೆ ಒಬ್ಬರು ಹೋಗಲ್ಲ. ಶುಭ ಸಮಾರಂಭಗಳು ಹೋಗ್ಲಿ ಅಂದ್ರೆ ತಂದೆಯ ಶ್ರಾದ್ದನ ಸಹಿತ ಇದ್ರು ಪ್ರತ್ಯೇಕವಾಗಿ ಮಾಡುವಷ್ಟು ಮನಸ್ಸನ್ನ ಮುಟ್ಕೊಂಡ್ಬಿಟ್ಟಿರ್ತಾರೆ. ಚಿಕ್ಕ ಮಗನ ಮನೆಗೆ ಹೋದ ತಾಯಿ ವೆಂಕಮ್ಮನ ಮೊದಲು ಚೆನ್ನಾಗಿ ನೋಡ್ಕೊಂಡ್ರು. 2ನೇ ಸೊಸೆ ಕನಕ ತುಂಬಾ ನಿರ್ಲಕ್ಷ್ಯ ಮಾಡ್ತಾಳೆ, ನಿಕೃಷ್ಟವಾಗಿ ನೋಡ್ತಾಳೆ. ಒಂದು ದಿನ ಬೆಳಗ್ಗೆ 7 ಅಷ್ಟೊತ್ತಿಗೆ ತಾಯಿಯನ್ನ ಎತ್ಕೊಂಡು ಬಂದು ಮನೆ ಮುಂದೆ ಮಲಸಿ ಹೋಗ್ಬಿಟ್ಟಿರ್ತಾರೆ. ಆಗ ಶ್ರೀರಾಮ ಕೋಪದಿಂದ ಬೇಡ ಅಂದು ಮೊಟ್ಟ ಮೊದಲವರೆಗೆ ಅಥವಾ ಮತ್ತೆ ಕಡೆದಾರಿಗೇನೆ ಅನ್ಬೋದು. ಬೇಕಾದ್ರೆ ಗಂಡನ ವಿರೋಧಿಸಿ ತಾನು ಅತ್ತೆಯನ್ನ ಮನೆಯೊಳಗೆ ಸೇರಿಸಿಕೊಂಡು ಅವಳ ಆರೋಗ್ಯಕ್ಕೆ ಇಂಪ್ರೂವ್ ಆಗೋದೆಲ್ಲ ಮಾಡ್ತಾಳೆ. ಅದನ್ನ ಲೇಖಕಿಯವರು ಒಳಗೆ ಜಿಗಿದ ಹಾಗೆ ಮತ್ತೆ ವೆಂಕಮ್ಮ ಚೇತರಿಸಿಕೊಂಡ್ರು ಅಂತ ತುಂಬಾ ಒಳ್ಳೆ ಉದಾಹರಣೆ ಹೇಳ್ತಾರೆ. ಎಲ್ಲ ಚೆನ್ನಾಗಿರ್ಬಿಟ್ರೆ ಬದುಕು ದೇವ್ರಿಗೂ ಸಹನೆ ಇಲ್ಲ. ಈ ತರ ನಡ್ಕೊಂಡು ಹೇಗೋ ಹೋಗ್ತಿತ್ತು ಅನ್ನುವಾಗ 2ನೇ ಮಗ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಅಂದ್ರೆ ಹಳ್ಳ ತೋಡಿನಲ್ಲಿ ಇದ್ದು ಅವನದೇ ಮಚ್ಚು ಅವನಿಗೆ ತಗಲಿ ಪ್ರಾಣ ಹೋಗಿರುತ್ತೆ. ಶಿವರಾಮನ್ಗೆ ಅದು ತನ್ನ ತಮ್ಮನ ಕಡೆಯವರು ಮಾಡಿಸಿರೋ ಕೊಲೆ ಇರ್ಬೋದು ಅನ್ನೋ ಸಂದೇಹ. ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡಲಿಕ್ಕೆ ಹೊರಡ್ತಾನೆ. ಮಗನ ಸಾವಿನ ಚಿಂತೆ ಜೊತೆಗೆ ಗಂಡ ಏನು ಅನಾಹುತ ಮಾಡಿಬಿಡ್ತಾನೋ ಅನ್ನೋ ಭಯ ಬೇರೆ ಸೀತಾಲಕ್ಷ್ಮಿಗೆ. ಕಡೆಗೆ ಮೊದಲನೇ ಮಗ ಪಟ್ಟಣದಲ್ಲಿ ಕೆಲಸದಲ್ಲಿ ಇರ್ತಾನೆ. ಅವನು ಬಂದು ತಂದೆಯ ಮನ ಬಲಿಸಿ ಇಲ್ಲಿದ್ದರೆ ಸರಿ ಹೋಗಲ್ಲ ಅಂತೇಳಿ ಇರೋ ಆಸ್ತಿಯನ್ನೆಲ್ಲ ಮಾಡಿ ಪಟ್ಟಣಕ್ಕೆ ಹೋಗ್ಬಿಡ್ತಾನೆ. ಸ್ವಲ್ಪ ಮಟ್ಟಿಗೆ ಅದು ಚೆನ್ನಾಗಿ ಕಾಲ ಕಳೀತಿರುತ್ತೆ. ಮಗನಿಗೆ ಮದುವೆ ಆಗುತ್ತೆ. ಮತ್ತೆ ಹೊಂದಿಕೊಳ್ಳದ ಈ ಶಿವರಾಮನ ಸ್ವಭಾವ, ಸೊಸೆಯ ಜೊತೆ ವೈಮನಸ್ಸ, ಅವರೇನು ಹೇಳಿದ್ರು ಮತ್ತೆ ನಾವಿಬ್ಬರೇ ಬೇರೆ ಹೋಗ್ತೀವಿ ಅಂತೇಳಿ ತಮ್ಮ ಮೊದಲಿದ್ದ ಹಳ್ಳಿಯ ಹತ್ತಿರದ ಪೇಟೆಗೆ ಮನೆ ಮಾಡ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಕರೋನಾ ಬಂದು ಶಿವರಾಮ ಹೋಗ್ಬಿಡ್ತಾರೆ. ಮತ್ತೆ ಸೀತಾಲಕ್ಷ್ಮಿ ಭೇಟಿ ಆಗ್ತಾರೆ. ಪ್ರಸನ್ನ ಅಂದ್ರೆ ಅವಳ ಮಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಈ ವೇಳೆಗಾದ್ರೆ ಆ ಮನೆಗೆ ಅವನ ಹೆಂಡತಿಯ ತಂದೆ ತಾಯಿ ಬಂದು ಅಲ್ಲೇ ನೆಲೆಸಿರ್ತಾರೆ. ಇವಳಿಗೆ ಸರಿ ಹೋಗಲ್ಲ ಅಂತ ಗೊತ್ತಿದ್ರು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆದರೆ ತುಂಬಾ ಒಳ್ಳೆ ವ್ಯವಸ್ಥೆ ಮಾಡಿ ಮತ್ತೆ ಇವರ ಮಾಡಿದ ಆಸ್ತಿಯಲ್ಲಿ ಕೊಂಡುಕೊಂಡು ಅಲ್ಲಿಗೆ ಮೊದಲು ಇವರ ಅತ್ತೆ ಅವಳ ಓದಿ ಹೋಗಿರ್ತಾಳಲ್ಲ, ಅವಳ ಮಗ ಏನು ಕೆಲಸ ಇಲ್ಲದೆ ಒಂದು ರೀತಿ ಆತಂಕ ಆಗಿರ್ತಾನೆ. ಅವನನ್ನ ಅಲ್ಲಿಗೆ ತಂದಿತ್ತು. ಇವಳಿಗೆ ಪಕ್ಕದಲ್ಲೇ ಮೈದುನ ಇವಳು ಬಯಸಿದಂತಹ ಒಂದು ಸಂಬಂಧಿಕರ ನಡುವಣ ನನ್ನ ಹಳ್ಳಿಯ ಸ್ವತಂತ್ರ ಜೀವನವನ್ನ ಕಟ್ಟಿಕೊಡ್ತಾನೆ. ಹೀಗೆ ಇದೊಂದು ತುಂಬಾ ಸಮರ್ಪಕವಾದ ಸ್ವಲ್ಪ ವಿಶಿಷ್ಟವಾದ ಅಂತ್ಯವನ್ನ ತೋರಿಸಿದ್ದಾರೆ. ಈ ತಲೆಮಾರಿನವರು ತಮ್ಮ ಹಿಂದಿನ ತಲೆಮಾರಿನವ್ರ ಬಗ್ಗೆ ಯಾವ ರೀತಿ ಧನಾತ್ಮಕವಾಗಿ ಯೋಚಿಸಬೇಕು, ಅವರ ದೃಷ್ಟಿಕೋನನ ಗಮನದಲ್ಲಿ ಇಟ್ಕೋಬೇಕು, ಆ ರೀತಿ ಅಂತ್ಯ ತೋರಿಸಿದ್ದಾರೆ. ತುಂಬಾ ಸುಖಾಂತವಾದ ಸಮರ್ಪಕವಾದ ಅಂತ್ಯ. ಈಗ ಅಂತಃಪುರ ಅಂದ್ರೆ ಸ್ತ್ರೀ ಪಾತ್ರಗಳ ಮನೋಭಾವಗಳ ಚಿತ್ರಣ. ಹಾಗಾಗಿ ಇಲ್ಲಿನ ಕೆಲ ಸ್ತ್ರೀ ಪಾತ್ರಗಳ ಪರಿಚಯದ ಮೂಲಕ ನಾವು ಮತ್ತಷ್ಟು ಕಥೆ ಆಡಬಹುದು. ಕಥಾನಾಯಕಿ ಅಂತಲೇ ಹೇಳಬಹುದಾದ ಸೀತಾಲಕ್ಷ್ಮಿ ಮುಂದೆ ಸೀತಾ ಮಾಡ್ತಾಳೆ. ಕೋಪಿಷ್ಟ ಗಂಡನ್ನ ಸಹಿಸಿಕೊಳ್ತಾ ಹೋಗೋ ಅವಳು ಅವರ ಅತ್ತೆ ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ಬಿದ್ದರಿಂದ ಶಿವರಾಮ ಹೀಗಾಡ್ತಾನೆ ಅಂತ ಕೊಡೋ ಸಮಜಾಯಿಷಿಯನ್ನೇ ತನ್ಮನಕ್ಕೆ ತಾನು ಕೊಟ್ಕೊಂಡು ಸಾಂತ್ವನ ಮಾಡ್ಕೊತಾ ಇರ್ತಾಳೆ. ಅವಶ್ಯಕತೆನೋ ಅನಿವಾರ್ಯತೆನೋ ಅವನ ನಡವಳಿಕೆಗಳಿಗೆ ಇವಳು ಜವಾಬ್ದಾರರಾಗ್ತಾ ಹೋಗ್ತಾ ಪರಿಣಾಮ ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಲೇಖಕಿಯವರು ವಾಲ್ಮೀಕಿ
ವಾಲ್ಮೀಕಿ ಮಹರ್ಷಿ ಉದಾಹರಣೆ ತಗೋತಾರೆ. ಅವನು ಬೇಡನಾಗಿದ್ದಾಗ ಒಮ್ಮೆ ಮನೆಗೆ ಹೋಗಿ ನನ್ನ ಪಾಪದಲ್ಲಿ ಯಾರ್ಯಾರು ಪಾಲು ತಗೊಳ್ತೀರಾ ಅಂದರೆ ಯಾರೊಬ್ಬರು ಅವನ ಪಾಲನ್ನು ತಗೊಳ್ಳಲ್ಲ. ಆಮೇಲೆ ಹಂಗೆ ಇದಕ್ಕೆ ಬಂದು ತಪಸ್ಸಿಗೆ ತೊಡಗೋದು ಹಾಗೆ. ಆದರೆ ಆ ಸ್ವಾತಂತ್ರ್ಯ ಇಲ್ಲೇ ಇರುವಂಥ ಹೆಣ್ಣು ಮಕ್ಕಳ ಅಲ್ಲಿನ ವೈವಾಹಿಕ ಜೀವನದ ದುರಂತ ಚಿತ್ರಣ ಆಗುತ್ತೆ. ಆಮೇಲೆ ಒಮ್ಮೆ ಕಮಲಾಕ್ಕೆ ತುಂಬ ಮುರಿದಿರಬಹುದು, ಮಲ್ಲಿಗೆ ದಂಡೆ ಕಟ್ಟಿಟ್ಟಿರೋದನ್ನ ಅಂತ ಅನುಮಾನ ಬಂದದಕ್ಕೆ ನಾನು ಈ ಥರ ಕೆಟ್ಟದಾಗಿ ಯೋಚಿಸಿದ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಕೊಂಡು ದೇವರ ಹತ್ರ ಮುಡಿಪು ಕಟ್ಟಿಟ್ಕೊಳ್ಳೋಷ್ಟು ಸಹೃದಯಿಗಳು ಸೀತಾಲಕ್ಷ್ಮಿ. ಹಾಗೆ ಹಿರಿಯ ಪುತ್ರನ ಸಾವಾದ ನಂತರನೂ ಅಷ್ಟೇ ಪತಿಯಲ್ಲಿ ಸೇರಿನ ಹಿಂದೆ ಹೋಗಿ ಮತ್ತಷ್ಟು ಅನಾಹುತಗಳಾಗುತ್ತೋ ಅಂತ ಹೇಳಿ ತನ್ನ ಮಗನ್ನ ಅಲ್ಲಿ ಬಿಟ್ಟಿರೋದ್ರಿಂದ ಅವಳು ಮಗನ್ನ ಸುಟ್ಟ ಜಾಗಕ್ಕೆ ಹೋಗಿ ದಿನ ಮಾತನಾಡ್ತಾ ಅವನ ಇರುವನ್ನ ಕಾಣ್ಕೋತಿರ್ತಾಳೆ, ದುಃಖನ ಬರೆದ್ಕೋತಿರ್ತಾಳೆ. ಅಷ್ಟಾಗಿಯೂ ಅದನ್ನು ಬಿಟ್ಟು ಹೋಗುವಷ್ಟು ಕಠಿಣ ನಿರ್ಧಾರ ಮಾಡಿ ಪಟ್ಟಣಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲೂ ಅಷ್ಟೇ ಸೊಸೆಯ ಜೊತೆ ಹೊಂದಿ ಹೋಗೋ ಮನೋಭಾವ ಯಾವಾಗಲೂ ಸಾಮಾನ್ಯ ಮನೆಗಳಲ್ಲಿ ಹೆಂಗಸರ ಮಧ್ಯಾಹ್ನ ಜಗಳಗಳು. ಆದರೆ ಇಲ್ಲಿ ತನ್ನ ಅತ್ತೆ ಜೊತೆ ಆಗಲಿ, ಅತ್ತಿಗೆ ಜೊತೆ ಆಗಲಿ, ಇತ್ತಿ ಜೊತೆ ಆಗಲಿ, ಕಡೆಗೆ ಸಸ್ಯ ಜೊತೆ ಆಗಲಿ ವೈಮನಸ್ಸ ಕಲ್ಕೊಳ್ಳೋದೇ ಇಲ್ಲ. ಎಲ್ಲವೂ ಆಗೋದು ಗರ್ಭಿಷ್ಠ ಮನೋಭಾವದ, ಸರ್ವಾಧಿಕಾರಿ ಮನೋಭಾವದ ಪತಿಯಿಂದಾನೆ. ಆದರೆ ಅವನ ಎಲ್ಲ ನಡವಳಿಕೆಗಳಿಗೆ ಇವಳು ಜವಾಬ್ದಾರಿ ಆಗಬೇಕಾಗತ್ತೆ. ಅವುಗಳನ್ನ ಇವಳು ಅನುಭವಿಸ್ತಾ ಹೋಗ್ಬೇಕಾಗುತ್ತೆ. ಅವಳ ಜೀವನದ ತತ್ವನ ಅವಳು ಮಗ ಸತ್ತಾಗ ಹೇಳ್ಕೊಳ್ಳುವಂತ ಸಾಲುಗಳು ಇಲ್ಲಿ ಓದ್ತಿದ್ದೀವಿ. ಮರುಗಳಿಗೆ ಏನಾಗುತ್ತದೆಯೋ ಗೊತ್ತಿಲ್ಲದ ಬದುಕಿನಲ್ಲಿ ಯಾಕೆ ಇಷ್ಟೆಲ್ಲ ನಾವೇ ಸೃಷ್ಟಿಸಿಕೊಳ್ಳುವ ಗೋಜಲು, ಗೊಂದಲ, ಅರಿಷಡ್ವರ್ಗಗಳ ಕೊಂಡಲು. ಇರುವಷ್ಟು ದಿನ ಎಲ್ಲರೂ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬದುಕುವಂತಿದ್ದರೆ ಜೀವನ ಎಷ್ಟು ಚೆನ್ನಾಗಿದೆ. ಹಾಗೆ ಕಡೆಗಾಲದಲ್ಲಿ ಅವಳು ಬಯಸಿದಂಥ ಈ ರೀತಿ ಬದುಕು ಅವಳು ತನ್ನ ಅತ್ತೆಗೆ ಕಡೆಯಲ್ಲಿ ಸಲ್ಲಿಸಿದ ಸೇವೆಯ ಫಲನೋ ಏನೋ, ತನ್ನ ಮಗನ ಹತ್ತಿರನೇ ಇರ್ತೀನಿ ಅಂತಾಳೆ. ಕಡೆಗೆ ಅವನ ಕಡೆಗೆ ಬಂದು ಇರುವಂತಾಗತ್ತೆ. ನಿನ್ನ ಜೊತೆನೆ ನಾನು ಕಡೆಗಾಲ ಕಾಣ್ತೀನಿ ಅಂತನ್ನೋ ಅವಳ ಆಸೆನೂ ನೆರವೇರಿದೆ. ಇನ್ನು ಮುಂದಿನ ಪಾತ್ರ ಸೀತಾಲಕ್ಷ್ಮಿಯ ಅತ್ತೆ ವೆಂಕಮ್ಮ. ವಿಶ್ಲೇಷಣೆ ಬೇಡ ಇಲ್ಲಿ. ಸಾಧಾರಣವಾಗಿ ಏನೋ ಅವನಿಗೆ ಪತಿ ಇದ್ದಾಗ ಅವರ ಆಡಳಿತದಲ್ಲಿ, ನಂತರ ಮಗನಿಗೆ ತಕ್ಕಂತೆ ನಡೆದು ಬಿಡುವ ವೆಂಕಮ್ಮ ಅಂದರೆ ಒಂದು ಶತಮಾನದ ಹಿಂದಿನ ಕಾಲಘಟ್ಟದ ಹೆಂಗಸರಿಗೆ ಉತ್ತಮ ಉದಾಹರಣೆ. ಯಾವುದನ್ನು ವಿರೋಧಿಸದೆ ಪರಂಪರಾಗತ ಆಚರಣೆಗಳನ್ನ ಉಸಿರತ್ತದೇ ಪಾಲಿಸುವ ಅವರು ತಮ್ಮ ಮಗನ ಗರ್ಭದ ಮನೋಭಾವಕ್ಕೂ ನಿರಂಕುಶಮುಖಿ ಧೋರಣೆಗೂ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ನೀಡಿದ ಕಾರಣ ಅಂತ ಕಾರಣ ಕೊಡ್ತಾ ಹೋಗ್ತಾರೆ. ಸೊಸೆಗೂ ಅದನ್ನೇ ತಿಳಿ ಹೇಳೋ ಪ್ರಯತ್ನ ಮಾಡ್ತಾರೆ. ಆಸ್ತಿ ಪಾಲಾದಾಗ ಕಿರಿಮಗನ ಮೋಹದಿಂದ ಅಲ್ಲಿಗೆ ಹೋದ್ರೂ ಸಹಿತ ಮತ್ತೆ ಮೊದಲ ಮಗನ ಮನೆಗೆ ವಾಪಸ್ಸು ಬರ್ತಾರೆ. ಮತ್ತೆ ಸೀತಾಲಕ್ಷ್ಮಿಯ ನೆರಳಿನಲ್ಲಿ ಸುಖಾಂತವನ್ನು ಕಾಣುತ್ತಾರೆ. ಹೀಗೆ ಈ ಮೊದಲ ತಲೆಮಾರಿನ ಇಂತಹವರು ಯಾವುದನ್ನು ವಿರೋಧಿಸದೆ ಬಂದದನ್ನ ಒಪ್ಪಿಕೊಳ್ಳುವ